ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸ್ವಾತಂತ್ರ್ಯ ದಿನಾಚರಣೆಗೆ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಭದ್ರತೆಗಾಗಿ 1583 ಪೊಲೀಸ್ ಅಧಿಕಾರಿಗಳ ನಿಯೋಜನೆ. ನಗರದ ಹೋಟೆಲ್ ಇರಬಹುದು, ಲಾಡ್ಜ್, ಬಸ್ ಸ್ಟಾಪ್ಗಳ ಪರಿಶೀಲನೆಗೆ ಮುಂದಾಗಿದ್ದಾರೆ. ಇನ್ನು ಅನುಮಾನಾಸ್ಪದವಾಗಿ ವಾಸ್ತವ್ಯ ಹೂಡುವವರ ಮೇಲೂ ಕೂಡ ನಿಗಾ ವಹಿಸಲಾಗ್ತಾ ಇದೆ. ಮಾಣಿಕ್ ಷಾ ಮೈದಾನದಲ್ಲಿ ಬಿಗಿ ಪೊಲೀಸ್ ಭದ್ರತೆಗೋಸ್ಕರ ಬೆಂಗಳೂರು ವಿಭಾಗಗಳಿಂದ 9 ಡಿಸಿಪಿಗಳ ನಿಯೋಜನೆ ಮಾಡಲಾಗಿದೆ. ಮೈದಾನದ ಸುತ್ತ 110 ಸಿಸಿ ಕ್ಯಾಮೆರಾಗಳ ಅಳವಡಿಕೆ. ಬಂದೋಬಸ್ತ್ಗೆ ಅಂತ 7 ಕೆಎಸ್ಆರ್ಪಿ ತುಕಡಿ, ಗರುಡ ಪಡೆಯನ್ನ ನಿಯೋಜನೆ ಮಾಡಲಾಗ್ತಿದೆ. ಸ್ಥಳದಲ್ಲಿ ಇರಲಿವೆ 3 ಆಂಬ್ಯುಲೆನ್ಸ್ಗಳು, 4 ಅಗ್ನಿಶಾಮಕ ಸಿಬ್ಬಂದಿಯ ವಾಹನ. ಹೀಗೆ ಸ್ವಾತಂತ್ರ್ಯ ದಿನಾಚರಣೆಗೆ ಸಂಬಂಧಪಟ್ಟಂತೆ ಬಿಗಿ ಭದ್ರತೆ ಹೆಚ್ಚಾಗ್ತಾ ಇದೆ. ಇನ್ನು ಅನುಮಾನಾಸ್ಪದವಾಗಿ ಯಾರಾದರೂ ವಾಸ್ತವ್ಯ ಹೂಡಿದ್ರೆ ಅವರ ಪರಿಶೀಲನೆ ಇರಬಹುದು. ಹೋಟೆಲ್, ಲಾಡ್ಜ್ಗಳಲ್ಲೂ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಮೈದಾನದ ಸುತ್ತ 110 ಸಿಸಿ ಕ್ಯಾಮೆರಾಗಳ ಅಳವಡಿಕೆ. ಮಾಣಿಕ್ ಷಾ ಮೈದಾನದ ಸುತ್ತ ಬಂದೋಬಸ್ತ್ಗೆ 7 ಕೆಎಸ್ಆರ್ಪಿ ತುಕಡಿ, ಗರುಡ ಪಡೆಯನ್ನು ಕೂಡ ನಿಯೋಜನೆ ಮಾಡಲಾಗ್ತಿದೆ. 3 ಆಂಬ್ಯುಲೆನ್ಸ್ ಇರ್ತವೆ, ಮತ್ತೆ ಅಗ್ನಿಶಾಮಕ ದಳಗಳು ಕೂಡ ಅಲ್ಲೇ ಕಾರ್ಯನಿರ್ವಹಿಸ್ತವೆ. ಮಾರ್ಚ್ ಪಾಸ್ ಕಾರ್ಯಕ್ರಮ ಶುರುವಾಗ್ತದೆ. ಮಾನ್ಯ ಮುಖ್ಯಮಂತ್ರಿ ಅವರ ಸ್ಪೀಚ್ ವಿಲ್ ಬಿ ಡನ್ ಅಟ್ 9:10 ಅಂತ. 9:10ಗೆ ಅದೇ ಥರ ಪ್ಲ್ಯಾನ್ ಮಾಡಿ ಇಟ್ಟಿದ್ದೀವಿ. ಈ ಸರಿ ವಿಶೇಷವಾಗಿ ಒಂದು ನ್ಯಾಷನಲ್ ಸಾಂಗ್ ವಂದೇ ಮಾತರಂ ಅಂತ ಹಾಡು ಸಹ ನ್ಯಾಷನಲ್ ಆ್ಯಂಥಮ್ ಜೊತೆಗೆ ನಾವು ಅದರ ಮುಂಚೆ ನಾವು ಪ್ಲೇ ಮಾಡ್ತೀವಿ. ಹಾಗೂ ನಮ್ಮ ಕರ್ನಾಟಕ ನಾಡಗೀತೆ ಹಾಗೂ ರೈತಗೀತೆ ಎರಡೂ ಸಹ ಅದು ಆಫ್ಟರ್ ದ ನ್ಯಾಷನಲ್ ಆ್ಯಂಥಮ್ ನಾವು ಕಾರ್ಯಕ್ರಮ, ನಮ್ಮ ಪ್ರೋಗ್ರಾಮ್ ಮುಗಿದ ತಕ್ಷಣ ಅದು ಎರಡು ನಾವು ಪ್ಲೇ ಮಾಡ್ತೀವಿ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ 2 ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ಮಾಡ್ತೀವಿ. ಹಾಗೂ ಪರೇಡು ಕನಿಷ್ಠ 1360 ಜನರು ಭಾಗವಹಿಸ್ತಾರೆ. ವಿಶೇಷವಾಗಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪೊಲೀಸ್ ಪಡೆ ಅಂದರೆ ಅಕ್ಕ ಪಡೆ ಸಹ ಅದರ ಬಗ್ಗೆ ನಾವು ಕಮಿಷನರ್ ಪೊಲೀಸ್ ಹೇಳ್ತಾರೆ, ಅದು ಸಹ ಒಂದು ಪ್ರೋಗ್ರಾಮ್ ಇರುತ್ತದೆ. ಇದರ ಜೊತೆಗೆ ನಮ್ಮ 3 ಕಾರ್ಯಕ್ರಮ, ಒಂದು ವಂದೇ ಮಾತರಂ ಶಾಂತಿ ಮಂತ್ರ ನೃತ್ಯ ರೂಪ, ಸ್ವಾತಂತ್ರ್ಯ ಸಂಗ್ರಾಮದ ವೈಭವ, ಮತ್ತು ಅಕ್ಕಪಡೆಯ ಕಾರ್ಯಕ್ರಮ ಹಾಗೂ ಭಾರತ್ ಜೋಡೋ ಬಗ್ಗೆ ಸಹ 4 ಸಾಂಸ್ಕೃತಿಕ ಕಾರ್ಯಕ್ರಮ ನಾವು ಏರ್ಪಾಡು ಮಾಡ್ತೀವಿ. ಮಾರ್ಚ್ ಪಾಸ್ ಕಾರ್ಯಕ್ರಮ ಶುರುವಾಗ್ತದೆ. ಮಾನ್ಯ ಮುಖ್ಯಮಂತ್ರಿ ಅವರ ಚಿನ್ನಾಭರಣಗಳ ಮಾರಾಟ ಕಂಪನಿ ಲಲಿತಾ ಜ್ಯುವೆಲರಿ ಷೇರು ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟಿದೆ. ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್ ತನ್ನ ಐಪಿಒ ಮೂಲಕ ಒಟ್ಟು 1700 ಕೋಟಿ ಬಂಡವಾಳ ಸಂಗ್ರಹಿಸುವುದಕ್ಕೆ ಮುಂದಾಗಿದೆ. ಬಿಡ್ ಸಲ್ಲಿಸುವುದಕ್ಕೆ ಆಗಸ್ಟ್ 17ರಿಂದ 19ರವರೆಗೆ ಅವಕಾಶ ಇರುತ್ತೆ. ಐಪಿಒ ಸಂದರ್ಭದಲ್ಲಿ ತನ್ನ ₹5 ಮುಖಬೆಲೆಯ ಶೇರನ್ನ ₹190ಯಿಂದ ₹201ವರೆಗೆ ನಿಗದಿಪಡಿಸಿದೆ. ಕಂಪನಿಯ ಮಾರುಕಟ್ಟೆ ಬಂಡವಾಳದ ಗರಿಷ್ಠ ಮೌಲ್ಯ 11,205 ಕೋಟಿ ಅಂತ ಫಿಕ್ಸ್ ಮಾಡಿದೆ. ಇನ್ನು ಐಪಿಒ ಮೂಲಕ ಸಂಗ್ರಹ ಆಗುವ ಮೊತ್ತವನ್ನ ಬಳಸಿಕೊಂಡು ಕಂಪನಿಯು ತನ್ನ ಮಳಿಗೆಗಳ ಜಾಲವನ್ನು ವಿಸ್ತರಿಸಲಿದೆ. ಐಪಿಒ ಸಂದರ್ಭದಲ್ಲಿ ಹೊಸದಾಗಿ 1,200 ಕೋಟಿ ಮೌಲ್ಯದ ಷೇರುಗಳನ್ನು ಮಾರಾಟ ಮಾಡಲಾಗುತ್ತೆ. ಅಲ್ಲದೆ ಹಾಲಿ ಷೇರುದಾರರು 500 ಕೋಟಿ ಮೌಲ್ಯದ ಷೇರುಗಳನ್ನು ಮಾರಾಟ ಮಾಡಲಿದ್ದಾರೆ. ಸಂಗ್ರಹ ಆಗುವ ಬಂಡವಾಳದಲ್ಲಿ ಒಂದು ಪಾಲನ್ನ ಸಾಮಾನ್ಯ ಕಾರ್ಪೊರೇಟ್ ಉದ್ದೇಶಗಳಿಗೆ ಕೂಡ ಬಳಕೆ ಮಾಡಲಾಗುತ್ತೆ. ಆರಂಭಿಕ ಹೂಡಿಕೆದಾರರಿಗೆ ಬಿಡ್ ಸಲ್ಲಿಸೋದಕ್ಕೆ ಆಗಸ್ಟ್ 14ರಂದು ಅವಕಾಶ ಇರುತ್ತೆ. 1985ರಲ್ಲಿ ಚೆನ್ನೈನಲ್ಲಿ ಮೊದಲ ಮಳಿಗೆ ತೆರೆಯುವ ಮೂಲಕ ಲಲಿತಾ ಜ್ಯುವೆಲರಿ ಮಾರ್ಟ್ ಕಂಪನಿಯು ತನ್ನ ವಹಿವಾಟು ಆರಂಭಿಸಿತು. ಕಂಪನಿಯ ಷೇರುಗಳು ಆಗಸ್ಟ್ 24ರಿಂದ ಬಿಎಸ್ಇ ಮತ್ತು ಎನ್ಎಸ್ಇ ಮೂಲಕ ಖರೀದಿ ಮಾರಾಟಕ್ಕೆ ಲಭ್ಯವಾಗಲಿವೆ.
ಷೇರು ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟಿರುವಂತಹ ಲಲಿತಾ ಜ್ಯುವೆಲರಿ ಐಪಿಒಗೆ ಬಿಡ್ ಸಲ್ಲಿಸೋದಕ್ಕೆ ಅಂತ ಆಗಸ್ಟ್ 17ರಿಂದ ಅವಕಾಶವನ್ನು ಕೊಡಲಾಗ್ತಾ ಇದೆ. 1700 ಕೋಟಿ ರೂಪಾಯಿ ಬಂಡವಾಳ ಸಂಗ್ರಹದ ಗುರಿಯನ್ನ ಹೊಂದಿದ್ದಾರೆ. 190ರಿಂದ 201 ರೂಪಾಯಿವರೆಗೆ ಷೇರು ಬೆಲೆ ನಿಗದಿ ಮಾಡಲಾಗಿದೆ. ಬಂಡವಾಳದ ಗರಿಷ್ಠ ಮೌಲ್ಯ 11,205 ಕೋಟಿ ರೂಪಾಯಿ. 1,200 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳ ಮಾರಾಟಕ್ಕೆ ಯೋಜನೆ. ಇನ್ನು ಕಾರ್ಪೊರೇಟ್ ಉದ್ದೇಶಕ್ಕೆ ಒಂದು ಪಾಲು ಮೀಸಲಿರಿಸೋದಕ್ಕೂ ಕೂಡ ಇವರು ಉದ್ದೇಶವನ್ನ ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.